ರಾಜ್ಯ ಶಿಕ್ಷಣ ನೀತಿ ಈ ವರ್ಷನೇ ಅಥವಾ ಮುಂದಿನ ಶೈಕ್ಷಣಿಕ ವರ್ಷ ಯಾವ ತರ ಆ ರಿಪೋರ್ಟ್ ಯಾವಾಗ ಸಲ್ಲಿಕೆ ಆಗುತ್ತೆ ಏನಾಗುತ್ತೆ? ಇಲ್ಲ, ಅದನ್ನ ರಿಪೋರ್ಟ್ ಇನ್ನೂ ರೆಡಿ ಆಗ್ತಾ ಇದೆ. ಮೊನ್ನೆನೂ ಕೂಡ 2 ಸತಿ ಅನ್ಅಫಿಷಿಯಲ್ ಆಗಿ ನಾವು ಮೀಟಿಂಗ್ ಮಾಡಿದ್ವಿ. ಅವ್ರಿಗೆ 6 ಮಂತ್ಸ್ ಏನ್ ಕೊಟ್ಟಿದ್ವಿ ಅದು ಮುಗಿತಾ ಬಂತು. ಸೊ ಈ ವರ್ಷಕ್ಕೆ ಮಾಡದ ಅನ್ನೋದನ್ನ ಯೋಚನೆ ಮಾಡಿದ್ವಿ. ಮೊನ್ನೆ ಮುಖ್ಯಮಂತ್ರಿಗಳು ಸ್ವಲ್ಪ ಲೈಟ್ ಬ್ರೀಫಿಂಗ್ ಮಾಡಿದೀವಿ. ಅವ್ರು ವರ್ಕ್ ಮಾಡ್ತಾ ಇದಾರೆ, ನೋಡೋಣ. ಅದನ್ನ ನಾನು ಸಡನ್ ಆಗಿ ನಿಮಗೆ ಹಂಗೆ ಕಮಿಟ್ ಮಾಡಕ್ಕಲ್ಲ. ನಾನು ಮತ್ತೆ ಹೈಯರ್ ಎಜುಕೇಶನ್ ಮಿನಿಸ್ಟ್ರಿ ಇಬ್ರು ಸೇರಿ ಕುತ್ಕೊಂಡು ಮಾತಾಡಬೇಕಾಗತ್ತೆ. ಮೋಸ್ಟ್ಲಿ ಈ ವರ್ಷಕ್ಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ, ಆಗುತ್ತೆ. ಸರ್, ಈಗ ಒಂದು ಪೊಲಿಟಿಕಲ್ ವಿಚಾರವಾಗಿ, ಯಾಕಂದ್ರೆ ಶ್ರೀರಾಮ ಮಂದಿರ ವಿಚಾರವಾಗಿ ಸಂಬಂಧಪಟ್ಟಂಗೆ ಈಗ ಒಂದು ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇರುವಂತದ್ದು, ಡಿಸಿಎಂ ಆಗ್ತಿರೋದು ಒಂದು ಜೈ ಶ್ರೀರಾಮ್ ಅನ್ನುವಂಥದ್ದು ಅವರ ಸ್ವತ್ತಲ್ಲ ಅನ್ನುವಂಥ ಮಾತು ಹೇಳ್ತಾರೆ. ಇದು ನಮ್ಮ ಗ್ರಾಮಗಳಲ್ಲೂ ನಮ್ಮಲ್ಲೂ ಕೂಡ ಜೈ ಶ್ರೀರಾಮ್ ಅನ್ನುವಂಥದ್ದು ಇದೆ ಅನ್ನೋದು. ನೋಡ್ರಿ, ನಾನು ನನ್ನ ತಂದೆ ತಾಯಿಯವರಿಗೆ ಹುಟ್ಟಿರೋದು ಫಸ್ಟ್, ಆಮೇಲೆ ನನ್ನ ದೇವ್ರನ್ನ ನಂಬೋದು. ನಾನು ಫಸ್ಟ್ ನಮ್ಮ ತಂದೆ ತಾಯಿಯವರು ನನಗೆ ದೇವರು. ಹಾದಿ ಬೀದಿನೆಲ್ಲ ರಾಮನ್ ತಂದು ಇವ್ರು ರಾಜಕಾರಣ ಮಾಡ್ತಕ್ಕಂಥ ಪದ್ಧತಿನ ಈ ದೇಶದಲ್ಲಿ ನಾವು ಧಿಕ್ಕರಿಸಬೇಕಾಗತ್ತೆ. ಯಾವತ್ತು ದೇವರು ಅಂತ ಹೇಳಿದ್ರೆ ಗುಡಿಯಲ್ಲಿ ಇರ್ತದೆ, ಪವಿತ್ರವಾಗಿರ್ತಕ್ಕಂಥ ಸ್ಥಾನ, ಅದಕ್ಕೆ ಅಂತ ಸಂಪ್ರದಾಯ ಹಿರಿಯರು ಹೇಳ್ಕೊಟ್ಟಿರ್ತಾರೆ. ಈ ಚರ್ಚೆನ ತಂದು ಬಿಜೆಪಿಯವರು ಹಿಂದೂ ಧರ್ಮನ ಅಡ ಇಟ್ಕೊಂಡು ಎಲ್ಲ ಇರೋ 3 ಕೋಟಿ ದೇವರುಗಳನ್ನು ಅಡ ಇಟ್ಕೊಂಡು ರಾಜಕಾರಣ ಮಾಡೋದಿದೆಯಲ್ಲ, ಅವ್ರಿಗೆ ನಾನು ಹೇಳ್ತೀನಿ, ಇವ್ರು 3 ಕೋಟಿ ದೇವರು ಕೂಡ ಅವರಿಗೆ ಶಾಪ ಕೊಡ್ತಾರೆ, ನಮಗಂತೂ ಕೊಡೋದಿಲ್ಲ. ಯಾಕೆಂದ್ರೆ ನಮ್ದು ಹೃದಯದಲ್ಲಿ ಇರ್ತಕ್ಕಂಥದ್ದು ನಮ್ದೇ ಆಗಿರ್ತಕ್ಕಂಥದ್ದು ಎಲ್ಲಾ ದೇವರು 3,000 ಕೋಟಿ ಅಲ್ಲ, ಇನ್ನು ಎಷ್ಟು 3 ಲಕ್ಷ ಕೋಟಿನ ಎಷ್ಟಿದಾವೆ ದೇವರುಗಳು, ಎಲ್ಲರೂ ಕೂಡ ನಮ್ಮ ಹೃದಯದಲ್ಲಿರೋರು. ಇದನ್ನ ಹಾದಿ ಬೀದಿಗೆ ತಂದವರು ನಾವಲ್ಲ. ಒಂದು ಧರ್ಮನ ಪ್ರಚೋದನೆ ಮಾಡೋದು, ಒಂದು ಧರ್ಮನ ದ್ವೇಷ ಮಾಡೋದು, ಹಿಂದೂಗಳು ಅಂತ ಹೇಳೋದಿದೆಯಲ್ಲ, ಅವರನ್ನ ನಾವು ಧಿಕ್ಕರಿಸ್ತೀವಿ. ಅದೇ ಬಿಜೆಪಿ ಅವ್ರ ಸಂಪ್ರದಾಯ. ಆ ಸಂಪ್ರದಾಯನೂ ಧಿಕ್ಕರಿಸ್ತೀವಿ, ಅವ್ರನ್ನೂ ಧಿಕ್ಕರಿಸ್ತೀವಿ. ಇನ್ನು ಹಣ ಬರೆಯೋರು ದೇವರು ಬರೆಯೋದಿಲ್ಲ, ಯಾರು ಬರೆಯೋದಿಲ್ಲ. ಈ ದೇವ್ರ ಸ್ಥಾನದಲ್ಲಿ ಇರ್ತಕ್ಕಂಥ ಈ ದೇಶದ ಪ್ರಜೆಗಳು, ಅವ್ರು ಯಾರು ಅಂತ ಹೇಳಿದ್ರೆ ಮತದಾರರು. ಅವ್ರಿಗೆ ಒಳ್ಳೆ ಕೆಲಸ ಮಾಡ್ರಿ, ಅವ್ರು ಮಾಡ್ತಾರೆ, ನಿಮಗೆ ಏನ್ ತೊಂದರೆ ಇಲ್ಲ. ಅವ್ರಿಗೆ ಏನಂತ ಹೇಳಿದ್ರೆ ಎಲ್ಲ ಭಾಗ್ಯಗಳನ್ನ ತಲುಪಿಸಾಯ್ತು. ಇವತ್ತು 37-33% ಬಿಜೆಪಿ ಅವರು ಏನಾದ್ರು ಮತ ಅವ್ರು ತಗೊಂಡಿದ್ರೆ ಅದರಲ್ಲಿ 90% ಅಂದ್ರೆ 33% ಅಲ್ಲಿ ಆಲ್ಮೋಸ್ಟ್ 30% ಎಲ್ಲ ಭಾಗ್ಯನ 2,000 ರೂಪಾಯಿ ಫ್ರೀ ಕರೆಂಟು, ಅನ್ನ ಭಾಗ್ಯ ಮತ್ತೆ ಎಲ್ಲ ಶಕ್ತಿ ಯೋಜನೆಯಲ್ಲಿ ಫ್ರೀಯಾಗಿ ಓಡಾಡೋರು ಯಾರು ಅಂತ ಮೊದಲನೇದಲ್ಲಿ ಕ್ಯೂವಲ್ಲಿ ನಿಲ್ಲೋರೆ ಈ ಬಿಜೆಪಿ ಅವರು. ಯಾರು ಇದನ್ನ ದೇವರನ್ನ ಬೀದಿಗೆ ತಂದು ನಿಲ್ಸಿದಾರಲ್ಲ ಅವರೇ. ಸರ್, ಈಗ ಅವರು ಕೂಡ ನೋಡ್ರಿ, ಅವರಿಗೆ ನಾನು ಉತ್ತರ ಕೊಡೋದಕ್ಕಿಲ್ಲ, ಮತದಾರರಿಗೆ ನಾನು ಉತ್ತರ ಕೊಡ್ತೀನಿ. ನೀವು ಕೇಳಿರೋ ಪ್ರಶ್ನೆಗೆ ಹೇಳ್ತೀನಿ, ಅವರಿಗೆ ಶಾಪ ದೇವರೇ ಕೊಡ್ತಾನೆ, ನಾವು ಕೊಡೋದಿಲ್ಲ. ಅವ್ರು ಯಾರ ಮೂಲಕ ಕೊಡ್ತಾರಂದ್ರೆ ಈ ದೇಶದ ಒಳ್ಳೆ ಮತದಾರರಿದ್ದಾರೆ, ಅವ್ರು ಮಾಡ್ತಾರೆ. ಸರ್, ಅಯೋಧ್ಯೆಗೆ ಭಕ್ತರನ್ನೆಲ್ಲ ಕಳಿಸ್ತಾ ಇದ್ದಾರೆ ಈಗ ಬಿಜೆಪಿ ಅವರು ಹೇಳ್ತಿರೋದು. ಹಂಗಾರೆ ನಾನು ಒಂದು ಹೇಳ್ತೀನಿ, ಅಯೋಧ್ಯೆಗೆ ನಾವು ಹೋಗಲ್ಲ, ಇವರಿಗೆ ಪುಣ್ಯನ ಮಾಡಿಲ್ಲ. ಹಂಗಾರೆ ಬ್ಯಾಲೆನ್ಸ್ ಬಿಜೆಪಿ ಅವರು ಇಲ್ಲಿ ಉಳ್ಕೊಂಡ್ರಲ್ಲ, 33% ವೋಟರ್ಸ್ ಬಿಜೆಪಿ ಅವರು ಎಲ್ಲರನ್ನೂ ಕರ್ಕೊಂಡು ಹೋದ್ರಂತ. ಇವರು ಅಯೋಧ್ಯೆಗೆ 3% ಕರ್ಕೊಂಡು ಹೋಗ್ಲಿ, ಇನ್ 30% ಏನು ಅವ್ರಿಗೆ ಶಾಪ ಕೊಟ್ಟಾರಂತ, ಅವ್ರು ಕೆಟ್ಟವ್ರಂತ, ಅವ್ರು ನಮ್ಮ ಜೊತೆ ಕಾಂಗ್ರೆಸ್ ಅವ್ರ ಜೊತೆಗೆ ಸೇರಿರೋರಂತ. ಏನ್ರಿ ಇದು ಸಂಪ್ರದಾಯ? ಅಲ್ಲಿಗೆ ಹೋದವ್ರು ಪುಣ್ಯ ಮಾಡಿರ್ತಾರೆ, ಇಲ್ಲೇ ಕುತ್ಕೊಂಡು ಟಿವಿಯಲ್ಲಿ ನೋಡಿ ನಮಸ್ಕಾರ ಮಾಡ್ತಾರಲ್ರಿ. ಹೋಗಿ ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡೋದು ಇದು. ನಾ ಹೇಳಿದ್ನಲ್ಲ, ಬೆಳಗ್ಗೆ ಎದ್ದು ನಾವೆಲ್ಲ ನೋಡೋದು ನಮ್ಮ ತಂದೆ ತಾಯಿಯವ್ರ ಫೋಟೋ ನೋಡ್ತೀವಿ, ದೇವ್ರ ಫೋಟೋ ನೋಡ್ತೀವಿ. ಆಮೇಲೆ ಏನು, ರಾಜಕಾರಣಿಗಳು ವೋಟರ್ಸ್ನ ನೋಡ್ಕೊಳ್ತಾರೆ. ಯಾರು ನಮ್ಮನ್ನ ಈ ಶಕ್ತಿ ಕೊಟ್ಟಿರ್ತಾರೆ ಅವ್ರನ್ನ ನೋಡ್ಬೇಕು. ಇವ್ರು ಕುತ್ಕೊಂಡು ಎಲ್ಲದನ್ನು ಕೂಡ ಮಾತೆತ್ತಿದ್ರೆ ನೀವು ಪಾಕಿಸ್ತಾನಿಗೆ ಹೋಗಿ, ನೀವಿಲ್ಲಿ ಹೋಗಿ. ಈ ದೇಶಕ್ಕೆ ಫಸ್ಟ್ ಈ ಜಾತಿಯನ್ನ ಧರ್ಮನ ಒಳಜಗಳ ತಂದಿರೋರು ಯಾರು ಅಂದ್ರೆ ಈ ಬಿಜೆಪಿಯವರು, ದೇವ್ರ ಹೆಸರಲ್ಲಿ. ಸರ್, ಲೋಕಸಭಾ ಚುನಾವಣೆ ಕಾರಣಕ್ಕಾಗಿ ಇದಕ್ಕೆ ನಾನು ಹೇಳ್ತೀನಲ್ಲ, ಈ ಕಾರಣಕ್ಕೆ ಹೋದ್ಸತಿನೂ ಏನೇನೋ ತಿಪ್ಪರ್ಲಾಗ ಟ್ರೈ ಮಾಡಿದ್ರು. ಪರೇಶ್ ಮೇಸ್ತ ಸಾವಲ್ ರಾಜಕಾರಣ ಮಾಡಿದ್ರಲ್ರಿ ಇವರು ಬಿಜೆಪಿಯವರು. ನಾಚಿಕೆ ಆಗಲ್ಲ ಅವರಿಗೆ? ಸಿಬಿಐಲಿ ಏನಂತ ಬಂತು ರಿಸಲ್ಟ್? ಯಾರು ಒಬ್ಬರು ವ್ಯಕ್ತಿ ಹೌದು ನಾವು ಮತವನ್ನ ಇದ್ರಲ್ಲಿ ಕೇಳಿದ್ವಿ, ಕ್ಷಮೆ ಕೊಡ್ರಿ ಅಂತ ಕೇಳಿದ್ರ? ಅವ್ರು ಕೇಳಲಿಲ್ಲ, ಆದ್ರೆ ಮತದಾರರು ಅವ್ರನ್ನ ಎಲ್ಲಿ ಕೂರಿಸಬೇಕೋ ಕೂರಿಸಿದ್ದಾರೆ. ಸಾಕು, ಬಿಟ್ಬಿಡಿ. ಮಾಧ್ಯಮದವ್ರು ನೀವು ಬಿಟ್ಬಿಡಿ, ಸಾಕು. ನಾವೆಲ್ಲ ದೇವ್ರ ಗುಡಿಯಲ್ಲಿ ಇರ್ಬೇಕು, ಹಾದಿ ಬೀದಿಯಲ್ಲೆಲ್ಲ ನಾವು ಮಾತಾಡ್ತಂತ ಸಂದರ್ಭ ಮಾತಾಡ್ಲಿಲ್ಲ ಅಂತ ನೀವು ಹಾಕ್ಬಿಡ್ತೀರಿ. ಬಿಟ್ಬಿಡಿ, ಸಾಕು, ಆರಾಮಾಗಿರೋಣ. ಒಳ್ಳೆ ಬುದ್ಧಿ ಕೊಡ್ಲಿ ದೇವ್ರು, ಒಳ್ಳೆ ಬುದ್ಧಿ ಕೊಡ್ತಾನೆ. ಬಿಜೆಪಿ ಫಸ್ಟ್ ಕೊಡ್ಲಿ, ನಮಗೈತಿ ಒಳ್ಳೆ ಬುದ್ಧಿ, ತುಂಬಾ ಲೋಡ್ ಆಗೈತಿ, ಅವ್ರಿಗಂತೂ ಇಲ್ಲ. ನೋಡಿದಿರ ವಿರೋಧ ಪಕ್ಷದ ಒಬ್ಬ ನಾಯಕ ಇಂಥದ್ದು ಏನೋ ಬಹಳ ಚಿಲ್ಡ್ರೆ ತರ, ಇವರೆಲ್ಲ ಚಿಲ್ಡ್ರೆಗಳು. ಏನ್ರಿ ವಿರೋಧ ಪಕ್ಷದ ನಾಯಕರು ಅಂತ ಹೇಳಿದ್ರೆ ಶಾಡೋ ಸಿಎಂ ರಾಮನ್ ಹೆಸರು ಇಟ್ಕೊಂಡು ಮಾಡ್ತಾರ ಪ್ರಶ್ನೆನ? ಕೇಳಬೇಕು. ಯಾಕ್ರಿ ಗೃಹಲಕ್ಷ್ಮಿ ಬಂದಿಲ್ಲ, ಗೃಹ ಜ್ಯೋತಿ ಬಂದಿಲ್ಲ, ಕೇಳಿ ಅದನ್ನ, ಅದಕ್ಕೆ ಉತ್ತರ ಕೊಡೋಣ. ಮಾತೆತ್ತಿರ ರಾಮನ್ ತಂದು ಬಿಡೋದು, ನೋ, ದಿಸ್ ಇಸ್ ನಾಟ್ ರೈಟ್. ನಮಗೆಲ್ಲ ವೋಟ್ ಹಾಕಿರೋರು ಮತದಾರರು. ಆ ರಾಮನ್ ಸ್ಥಾನದಲ್ಲಿ ಮತದಾರರಿದ್ದಾರೆ, ಕೃಷ್ಣನ್ ಸ್ಥಾನದಲ್ಲಿ ಮತದಾರರಿದ್ದಾರೆ, ಅಲ್ಲಾ ಸ್ಥಾನದಲ್ಲಿ ಮತದಾರರಿದ್ದಾರೆ.
ಜೀಸಸ್ ಇದರಲ್ಲಿ ಮತದಾರ ಇದ್ದಾರೆ. ಅವರನ್ನು ವಿಶ್ವಾಸ ಇಟ್ಕೊಳ್ರಿ. ನಿಮ್ಮನ್ನು ನಂಬ್ಕೊಂಡು ವೋಟ್ ಹಾಕಿದ್ದಾರೆ ಜನರು. ನಿಮ್ಮನ್ನು ವೋಟ್ ಹಾಕಿ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ದೇಶದಲ್ಲಿ ಅಧಿಕಾರ ಕೊಟ್ಟಿದ್ದಾರೆ. ಆ ಕೆಲಸ ಮಾಡ್ರಿ. ಕಾಂಗ್ರೆಸ್ನವರು ಹಿಂದೂ ವಿರೋಧಿಗಳು ಅನ್ನುವಂಥ ಮಾತನ್ನ ಪ್ರತಿಪಕ್ಷ ನಾಯಕರು ಹೇಳ್ತಾರೆ. ಯಾರು ಹಿಂದೂಗಳು ಇರೋರಿಗೂ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅವರೇ ಈ ದೇಶದ ಫಸ್ಟ್ ದ್ರೋಹಿಗಳು. ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.